ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಮನೆಯಲ್ಲಿ ಮಶ್ರೂಮ್ ಸಾಂಬಾರು ಮತ್ತು ಮುದ್ದೆ, ಸ್ವೀಟ್ ಪೊಟ್ಯಾಟೊ ಬೇಯಿಸಿರೋದು ನೋಡಿದ್ರಲ್ಲ. ನಮ್ಮಮ್ಮ ಬಂದಿದ್ದರು, ಸೊ ಹಂಗಾಗಿ ನಾನು ಮುದ್ದೆ ಮತ್ತು ಸಾಂಬಾರು ಮಾಡಿದೆ. ಮಮ್ಮಿಗೆಲ್ಲ ಮುದ್ದೆ ತುಂಬ ಇಷ್ಟ ಆಗುತ್ತೆ. ಅವರು ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು ಈ ಥರದ್ದೆಲ್ಲ ಸ್ವಲ್ಪ ಇಷ್ಟಪಡೋದಿಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಇದು ನಮ್ಮಮ್ಮ ರೆಸಿಪಿ. 3 ಈರುಳ್ಳಿ ಹಚ್ಚಿ ಇಟ್ಕೊಂಡಿರೋದು, 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಕೊತ್ತಂಬರಿ, 2 ಲವಂಗ, 1 ಇಂಚಿನಷ್ಟು ಚಕ್ಕೆ, ಇದು ಸಿಪ್ಪೆ ತೆಗೆದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋದು ಆಲೂಗಡ್ಡೆ, ಮತ್ತು ಮಶ್ರೂಮ್ 2 ಪಾಕೆಟು. ನಮಗೆ ಬೆಂಗಳೂರಲ್ಲಿ ರೆಡಿಮೇಡೇ ಸಿಗುತ್ತೆ. ಈ ಊರುಗಳಲ್ಲಾದರೆ ತೋಟದ ಕಡೆ ಅಲ್ಲೆಲ್ಲ ಹೋದರೆ ಮಶ್ರೂಮ್ ಮಳೆಗಾಲದಲ್ಲೆಲ್ಲ ಸಿಗ್ತಿರುತ್ತೆ, ಆ ಥರ ಇಲ್ಲಿ ಸಿಗಲ್ಲ. ನಾನೀಗ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಪಾತ್ರೆ ತಗೊಂಡು 2-3 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೋತಾಯಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಸಾಸಿವೆ, ಆಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾನು ಒಗ್ಗರಣೆ ಮಾಡ್ಕೋತಾಯಿದ್ದೀನಿ. ನಾನು ಹಸಿ ಮಸಾಲೆನ ರುಬ್ಕೊಂಡಿರೋದ್ರಿಂದ ಮಸಾಲೆನ ಸ್ವಲ್ಪ ಒಗ್ಗರಣೆಯಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ನೀವು ಬೇಕಿದ್ದರೆ ಈರುಳ್ಳಿ ಅದನ್ನ ರೋಸ್ಟ್ ಮಾಡಿಕೊಂಡು ಮಾಡ್ಕೋಬೋದು. ನಮ್ಮಮ್ಮ ಇದೇ ಥರ ರೆಸಿಪಿ ಇವತ್ತು ನಮ್ಮಮ್ಮ ರೆಸಿಪಿ ಮಾಡ್ತಾ ಇರೋದು ನಾನು. ಸೊ ಹಂಗಾಗಿ ನನ್ನ ರೆಸಿಪಿ ಆದರೆ ನಾನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಾಡ್ತೇನೆ. ಇದು ಹಳೆ ರೆಸಿಪಿ, ಹಳೆ ಕಾಲದ ರೆಸಿಪಿ ಅಂದ್ಬಿಟ್ಟು ನಮ್ಮಮ್ಮನೇ ಮಾಡಿದ್ರು. ಈಗ ನಾನು ಹಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಕೋತಾಯಿದ್ದೀನಿ. ಅದಕ್ಕೆ ಮಸಾಲೆಗೆ ಕುದಿ ಬರ್ತಾಯಿದೆ. 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮಸಾಲೆ ಹಸಿ ವಾಸನೆ ಹೋಗಬೇಕು. ಈಗ ನಾನು ಮಶ್ರೂಮ್ನ ನೀಟಾಗಿ ತೊಳೆದು ನಾನು 2 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಅಂತ. ನೀವು ಬೇಕಿದ್ದರೆ ಕಟ್ ಮಾಡ್ದಿರನೂ ಆ್ಯಡ್ ಮಾಡ್ಕೋಬೋದು. ತುಂಬ ಈಸಿ, ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಸಾಂಬಾರನ್ನ. ಇದೆಲ್ಲ ನಮ್ಮ ಅಜ್ಜಿ ಕಾಲದ ರೆಸಿಪಿ ಹೇಳಬೇಕು ಅಂತಂದರೆ. ಅವಾಗೆಲ್ಲನೂ ಎಣ್ಣೆಯಲ್ಲೇ ಫ್ರೈ ಮಾಡಿ ಏನೂ ಉಪಯೋಗಿಸ್ತಿರ್ಲಿಲ್ಲ. ಆನಿಯನ್ನು ಎಲ್ಲನೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೆಲವೊಂದು ಸತಿ ಎಲ್ಲ ಸುಟ್ಕೊಂಡೇ ಹಾಕ್ಕೊಳ್ತಿದ್ರು ಅವರು ಕೆಂಡದ ಮೇಲೆ. ಹಂಗಾಗಿ ಇವತ್ತು ಅಮ್ಮನೂ ಅದೇ ಥರ ಅವ್ರ ರೆಸಿಪಿ ಮಾಡಿದ್ದಾರೆ. ಮಶ್ರೂಮ್ ಸಾಂಬಾರು ರೆಡಿ ಆಯಿತು. ಅದ್ರ ಜೊತೆಗೆ ಮುದ್ದೆ, ಇದು ಬಂದುಬಿಟ್ಟು ರೈಸು. ಈಗ ನಾನು ನಮ್ಮ ಹಸ್ಬೆಂಡ್ಗೆ ಅಂದ್ಬಿಟ್ಟು ಇಟ್ಕೊಡ್ತಾಯಿದ್ದೀನಿ ಮುದ್ದೆ ಮತ್ತು ಮಶ್ರೂಮ್ ಸಾಂಬಾರು. ಇದ್ರ ಜೊತೆಗೆ ಆಲೂಗಡ್ಡೆನೂ ಹಾಕಿದ್ದೆ, ತುಂಬ ಒಳ್ಳೆಯದಾಗ್ತದೆ ಟೇಸ್ಟು. ಇದು ಹಳೆ ಕಾಲದವರೆಲ್ಲ ಆಲೂಗಡ್ಡೆ ಎಲ್ಲ ಚಿಕನ್ ಸಾಂಬಾರಿಗೆ, ಮಟನ್ ಸಾಂಬಾರಿಗೆಲ್ಲ ತುಂಬ ಉಪಯೋಗಿಸೋರು. ಸೊ ಆ ಥರ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.